ಉಚ್ಚ ನ್ಯಾಯಾಲಯ ನೀವು ಮಾಡಿದಂತಹ ಗಡಿಪಾರು ಆದೇಶ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಮಾಡಿದಂತಹ ಗಡಿಪಾರು ಆದೇಶ ನಿಯಮ ಬಾಹಿರ ಆಗಿದೆ. ನೀವು ಸರಿಯಾದ ಪ್ರಕ್ರಿಯೆಗಳನ್ನು ಪಾಲಿಸಿಲ್ಲ. ಯು ಹ್ಯಾವ್ ನಾಟ್ ಫಾಲೋಡ್ ದಿ ಪ್ರಾಪರ್ ಪ್ರೊಸೀಜರ್ಸ್ ಆಫ್ ಎಕ್ಸ್ಟ್ರಾಡಿಷನ್ ಅಂತ 2 ಸಾರಿ ಹೇಳಿದ್ರು ಕೂಡ ನಿನ್ನೆ ಮತ್ತೆ ರಾತ್ರಿ 3ನೇ ಸಾರಿ ಗಡಿಪಾರು ಆದೇಶ ಮಾಡಿದೆ ಮಾನ್ಯ ಪುತ್ತೂರು ಎಸಿ ಅವರು. 2 ಸಾರಿ ಆಗಲಿಲ್ಲ, ಮತ್ತೆ 3ನೇ ಮರಳಿ ಯತ್ನವ ಮಾಡು. ಅದು ಹೆಂಗೆ ನಿನ್ನೆ ಅವರು ನಡ್ಕೊಂಡಿದ್ದು. ನಡು ರಾತ್ರಿ 2 ಗಂಟೆಗೆ 25 ಜನ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ನಡು ರಾತ್ರಿ 2 ಗಂಟೆಗೆ ವಿದೌಟ್ ಸರ್ಚ್ ವಾರೆಂಟ್ ಬರ್ತಾರೆ. ಬಂದ್ರೆ ಹೇಳ್ತಾರೆ ಇಲ್ಲ ನಾವು ಇದನ್ನ ಅವ್ರಿಗೇನೆ ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ 2 ಗಂಟೆಗೆ ಬಾ ಅಂತ ಎಲ್ಲರಿ ನಿಯಮ ಇದೆ. ನಡು ರಾತ್ರಿ 25ರಿಂದ 30 ಜನ ಪೊಲೀಸರು ಯಾಕ್ರಿ ಬರಬೇಕು ಅಂದ್ರೆ ಮೊದಲು ಅವ್ನು ಹಿಡ್ಕೊಂಡು ಹೋಗಿ ಗಡಿಪಾರು ಮಾಡಿಬಿಡ್ಬೇಕು. ಮಾಡಿದ ಮೇಲೆ ಅದು ಇದು ಅಂತ ಹೇಳಿ ನೋಟಿಸ್ ಕೊಟ್ಟು ಅದನ್ನ ಮಾಡಿದ್ವಿ ಅಂತ ಹೇಳಿ ಏನ್ ಹೇಳ್ತೀರಿ? ಎಲ್ಲಿದೀವಿ ನಾವು ಅಂತ? ಕರ್ನಾಟಕ ರಾಜ್ಯ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಇದೀವ? ಎಲ್ಲಿದೀವಿ ನಾವು? ಇವ್ರು ಕೊಟ್ಟಂತಹ ಕಾರಣಗಳು, ಮೊದಲನೇ ಕಾರಣ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಯಾಕೆ ಗಡಿಪಾರು ಮಾಡಬೇಕು ಅಂತ ಹೇಳಿ ಇವರು ಕೊಟ್ಟಂತಹ ಮೊದಲನೇ ಕಾರಣ ಕೇಳಿ. ಸದರಿ ಅವರು ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು, ಸದರಿ ಅವರು ಜಾತಿ ಧರ್ಮಗಳ ಮಧ್ಯೆ ವೈಷಮ್ಯವನ್ನು ತಂದೊಡ್ಡಿ ಸಮಾಜದಲ್ಲಿ ಅಶಾಂತಿಯನ್ನುಂಟು ಮಾಡಿರುತ್ತಾರೆ. ಯಾವಾಗ್ಲೂ ಮಾಡಿದ್ದಾರೆ? ಯಾವ ಜಾತಿ ವಿರುದ್ಧ ಮಾತಾಡಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು? ಯಾವ ಧರ್ಮದ ವಿರುದ್ಧ ಮಾತಾಡಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು? ಯಾವಾಗ ಮಾತಾಡಿದ್ರು? ಎಲ್ಲಿ ಮಾತಾಡಿದ್ರು? ಸುಮ್ಮನೆ ಬರ್ಬೇಡ. ಹಂಗೆ ಪ್ರಿಂಟರ್ ಇದೆ, ಪೇಪರ್ ಇದೆ, ಸರ್ಕಾರಿ ಪ್ರಿಂಟರು, ಸರ್ಕಾರಿ ಪೇಪರು ಬರ್ಬಿಡುದು. ಯಾವ ಜಾತಿ ವಿರುದ್ಧ ಮಾತಾಡಿದ್ದಾರೆ? ಅತ್ಯಾಚಾರಿಗಳ ವಿರುದ್ಧ ಮಾತಾಡಿದ್ದಾರೆ. ಅತ್ಯಾಚಾರಿಗಳದ್ದು ಹಂಗಿದೆ ಒಂದು ಜಾತಿ ಇದ್ದೇನು? ಕಾಸ್ಟ್ ಲಿಸ್ಟ್ ಅಲ್ಲಿ ತೋರ್ಸಿ. ಅತ್ಯಾಚಾರಿಗಳದ್ದೇ ಒಂದು ಧರ್ಮ ಇದೆಯೇನು? ಮಾತಾಡಿದ್ರೆ ಅತ್ಯಾಚಾರಿಗಳ ವಿರುದ್ಧ ಮಾತಾಡಿದ್ದಾರೆ, ಧರ್ಮಸ್ಥಳದ ಕೊಲೆಗಳ ವಿರುದ್ಧ ಮಾತಾಡಿದ್ದಾರೆ. ಯಾವ ಜಾತಿ ವಿರುದ್ಧ ಮಾತಾಡಿದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು? 2ನೇದು, ಯಾವುದೇ ಮುಂಗಡ ಮಾಹಿತಿಗಳಿಲ್ಲದೆ, ಯಾವುದೇ ಅನುಮತಿ ಪಡೆಯದೆ ಪ್ರತಿಭಟನೆಗಳನ್ನು ಮಾಡಿರುತ್ತಾರೆ. 2ನೇದು, ದಕ್ಷಿಣ ಕನ್ನಡ ಜಿಲ್ಲೆ ಇರಬಹುದು, ಉಡುಪಿ ಇರಬಹುದು, ಕರ್ನಾಟಕದ ವಿವಿಧ ಭಾಗಗಳಿರಬಹುದು, ಕರ್ನಾಟಕದ ಆಚೆಗೆ ಮುಂಬೈ ಇರಬಹುದು, ಪುಣೆ ಇರಬಹುದು, ಪ್ರತಿಯೊಂದು ಕಡೆನೂ ಕೂಡ ಅನುಮತಿ ಪಡೆದೇನೆ, ಅಲ್ಲಿಯ ಸ್ಥಳೀಯ ಹೋರಾಟಗಾರರು ಅನುಮತಿ ಪಡೆದೇನೆ ಹೋರಾಟವನ್ನ ಹಮ್ಮಿಕೊಂಡಿದ್ದು. ಆಯ್ತಪ್ಪ, ಅನುಮತಿ ಪಡೆದೇನೆ ಮಾಡಿದ್ದಾರೆ ಎಂದಾದ್ರೆ ಯಾಕಪ್ಪ ನೀವು ಪ್ರತಿಭಟನೆ ಮಾಡಿಬಿಟ್ರಿ? ಫಸ್ಟ್ ಆಫ್ ಆಲ್ ಪ್ರತಿಯೊಂದಕ್ಕೂ ಕೂಡ ಅನುಮತಿ ತಗೊಂಡಿದ್ದಾರೆ, ಅದಕ್ಕೆ ಫೀಸ್ ಕಟ್ಟಿದ್ದಾರೆ. ಅನುಮತಿ ಇಲ್ಲದೆ ಪ್ರತಿಭಟನೆಗಳನ್ನು ಮಾಡಿರುತ್ತಾರೆ. 2ನೇದು. 3ನೇದು, ಸೌಜನ್ಯ ಹತ್ಯೆ ಪ್ರಕರಣದ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ಪೊಲೀಸ್ ಅಧಿಕಾರಿಗಳಿಗೆ, ಪೊಲೀಸ್ ವ್ಯವಸ್ಥೆಗೆ, ಸಮಾಜದ ಗಣ್ಯರಿಗೆ, ಸರ್ಕಾರಕ್ಕೆ, ಸರ್ಕಾರ ನಡೆಸುತ್ತಿರುವ ಉನ್ನತ ಹುದ್ದೆಯ ರಾಜಕಾರಣಿಗಳಿಗೆ ಅಸಂವಿಧಾನಿಕ ಪದಗಳಿಂದ ತುಚ್ಛವಾಗಿ ಮಾತನಾಡಿರುತ್ತಾರೆ. ಯಾವಾಗಪ್ಪ ನೀವು ಅವರು ಮಾತಾಡಿದ್ರು ಅಂದ್ರೆ ತುಚ್ಛವಾಗಿ ಮಾತಾಡಿದ್ರೆ ಆಯಾ ಗಣ್ಯರು ಏನಾದ್ರೂ ದೂರು ಕೊಡಬಹುದಾಗಿತ್ತಲ್ಲ? ಯಾವಾಗ ಕೊಟ್ರು? ಎಲ್ಲಿ ಕೊಟ್ರು? ಅದು ಎಲ್ಲಿ? ಸೌಜನ್ಯ ಹತ್ಯೆ ಪ್ರಕರಣದ ಹಿನ್ನೆಲೆಯಲ್ಲಿ. ಪೊಲೀಸರು ಬೈಲಿಲ್ಲ ಅಂದ್ರೆ ಇನ್ಯಾರಿಗೆ ಬೈಬೇಕು? ಅಲ್ಲರಿ, ಆ ತನಿಖೆ ಸರಿಯಾಗಿ ನಡೆಸಿಲ್ಲ ಅಂತ ಹೇಳಿ ಸಿಬಿಐನೇ ವರದಿ ಕೊಟ್ಟಿದೆಯಲ್ಲ, ಪೊಲೀಸರು ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ ಹೇಳಿ. ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಹೇಳಿದೆ, ಸ್ಪೆಷಲ್ ಕೋರ್ಟ್ ಹೇಳಿದೆ. ಪೊಲೀಸರು ಸರಿಯಾಗಿ ತನಿಖೆ ಮಾಡಿಲ್ಲ, ಅಧಿಕಾರಿಗಳು ಸರಿಯಾಗಿ